ನಮ್ಮಲ್ಲಿ 40,000ದಿಂದ 20 ಲಕ್ಷ ತನಕ ವೆಹಿಕಲ್ ಇದೆ ಸರ್. ಇದು ಡೀಲರ್ಸ್ ಹಬ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಯಾವುದೇ ಮಿಸಲಿನಿಯಸ್ ಸರ್ವಿಸ್ ಚಾರ್ಜ್, ಆಫೀಸ್ ಚಾರ್ಜ್ ಯಾವುದೇ ಇರಲ್ಲ. ಗ್ರಾಹಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಸರ್. ಹಾಗಾಗಿ ಇನ್ನೊಂದು ಡೀಲರ್ಸ್ ಹಬ್ ಆಗಿರೋದ್ರಿಂದ ಇಲ್ಲಿ ಡೀಲರ್ಸ್ ಪ್ರೈಸ್ ಅಲ್ಲೇ ಕಸ್ಟಮರ್ಸ್ಗೂ ನಾವು ಕೊಡ್ತೀವಿ ಸರ್. ಹಾಗೆ ಜನರು ವಿಶ್ವಾಸ ಇಟ್ಟು ಬರ್ತಾರೆ, ಬಂದ್ ಜನನೇ ಮತ್ತೊಂದ್ಸಲ ತಗೊಂಡ್ ಹೋಗ್ತಾರೆ. ನಮ್ಮಲ್ಲ ಫೈನಾನ್ಸಿಯಲ್ ಆರ್ಗನೈಸೇಷನ್ ಇದೆ, ಅದ್ರ ಕಡೆಯಿಂದ ನಾವು ನಿಮ್ಗೆ ಲೋನ್ ಮಾಡ್ತೀವಿ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಅವರಿಗೆ ಆರಾಮಾಗಿ ಸಾಲ ಸೌಲಭ್ಯ ಮಾಡ್ಕೊಡೋ ಜವಾಬ್ದಾರಿ ಎನ್ಎಕ್ಸ್ ಸರ್ಕಾರದ ಸರ್. ಓನ್ಲಿ 40,000ಗೆ ಬನ್ನಿ ಸರ್. ದುಡಿಮೆ ಮಾಡೋರಿಗೆ ಯಾವ್ದಾದ್ರು ಒಂದು ಓಲಾ, ಊಬರ್ ಯಾವ್ದಾದ್ರು ಮಾಡ್ಕೊಂಡು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಎನ್ಎಕ್ಸ್ ಸರ್ಕಾರ ಆಗ್ಲಿ ಸರ್. ತಗೊಂಡೋಗಿ ದುಡ್ಕೊಂಡ್ ತಿನ್ನೋರು ಆರಾಮಾಗಿ ಒಂದು ಗಾಡಿ ತಗೊಳ್ಳಿ ಸರ್. ಇದೇ ಕಾರ್ ಸರ್. ಸರ್ ಎನ್ಎಕ್ಸ್ ಕಾರ್ ನಲ್ಲಿ ಒಂದು ಬ್ಲಾಕ್ ಬಿಡಿ ಡಸ್ಟರ್ ಇದೆ ಸರ್. 2013 ಸಿಂಗಲ್ ಓನರ್ RXZ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್. ಎನ್ಎಕ್ಸ್ ಕಾರ್ಗೆ ಓಡಿ ಬನ್ನಿ ಸರ್. ಒಂದು ಒಳ್ಳೆ ಗಾಡಿ ನಿಮ್ದಾಸ್ಕೊಳ್ಳಿ. ಪ್ರೈಸ್ ಬಂದು ಬರೀ 3,70,000 ಸರ್. ಜಸ್ಟ್ 3,70,000ಗೆ ನಿಮ್ಗೆ ಡಸ್ಟರ್ RXZ ವೆಹಿಕಲ್ ಸರ್. ಓಕೆ ಸರ್. ಇದ್ಯಾವ್ದು ಸರ್ ಇದು? ಸರ್ ಇದೊಂದು ಬ್ಲಾಕ್ ಬಿಡಿ ಸರ್. ಒಂದ್ ಟೈಮ್ ಅಲ್ಲಿ ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ ಅಂದ್ರೆ ತಪ್ಪಾಗಲ್ಲ. ಸ್ಯಾಂಟ್ರಾ ವೆಹಿಕಲ್ ಸರ್. 2009 ಸೆಕೆಂಡ್ ಓನರ್. ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. 1,45,000 ಸರ್. ಸರ್ ಐಟನ್ ಸ್ಪೋರ್ಟ್ಸ್ ಇದೆ. ಪೆಟ್ರೋಲ್ ಮತ್ತು CNG ಅಲ್ಲಿ ಒಂದು ಒಳ್ಳೆ ಬೊಂಬಾಟ್ ಗಾಡಿ ಇದೆ ಸರ್. 2010 ಥರ್ಡ್ ಓನರ್ ಆಗಿದೆ. 1,85,000 ಕೊಡ್ತೀನಿ ಸರ್. ಹಾಗೆ ಇಯಾನ್ ಎರಾ ಪ್ಲಸ್ ಇದೆ ಸರ್. 2013 ಸರ್. ಬನ್ನಿ ಸರ್, ದೂರದಲ್ಲಿ ಏನ್ ಮಾಡ್ತಾ ಇದ್ದೀರಾ, ಹತ್ರದಲ್ಲಿ ಝೂಮ್ ಮಾಡ್ಕೊಳ್ಳಿ ಸರ್. 2013 ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಸ್ಕೊಂಡಿದ್ದಾರೆ. ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಬರೀ 1,70,000 ಫೈನಲ್ ಮಾಡ್ತೀನಿ ಸರ್. ಹಾಯ್ ಸರ್. ನಮಸ್ತೆ ಸರ್. ಎಲ್ಲಿರೋ ಸರ್ ನಿಮ್ ಲೊಕೇಶನ್? ನಾನು ಕೇಳ್ಪಟ್ಟೆ, ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡು ಹೋಯ್ತಾ ಅಂತ, ಚೆನ್ನಾಗಿದೆ ಅಂತ ಹೇಳ್ದ. ಹೌದು ಸರ್. ಸೆಕೆಂಡ್ ಕಾರ್ಸ್ ಯಾವುದೇ ವೆಹಿಕಲ್ಸ್ ಬನ್ನಿ ಸರ್. ನಿಮ್ಗೆ ಎಲ್ಲ ವೆಹಿಕಲ್ಸ್ ಒಂದು ಒಳ್ಳೆ ಪ್ರಾಪರ್ ವೆಹಿಕಲ್ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸರ್. ಎಲ್ಲಿದೆ ಸರ್ ನಿಮ್ ಲೊಕೇಶನ್? ಇದು ಎನ್ಎಕ್ಸೋ ಕಾರ್ ಸರ್. ನಾಗರಬಾವಿಲ್ ಬರುತ್ತೆ. ಎನ್ಎಕ್ಸೋ ಕಾರ್ಸ್ ಅಂದ್ರೆ ಇಡೀ ಬೆಂಗಳೂರಲ್ಲ ಸರ್, ಥ್ರೂಔಟ್ ಕರ್ನಾಟಕಗೆ ಗೊತ್ತು. ಎನ್ಎಕ್ಸೋ ಕಾರ್ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಎನ್ಎಕ್ಸೋ ಕಾರ್ ನಾಗರಬಾವಿಲೇ ಬರುತ್ತೆ ಅಂತ ಹೇಳ್ತಾರೆ. ಎನ್ಎಕ್ಸೋ ಕಾರ್ಸ್ಗೆ ನಿಮ್ಗೆ ಒಂದು ನಿಯರೆಸ್ಟ್ ಲೊಕೇಶನ್ ಹೇಳ್ಬೇಕು ಅಂದ್ರೆ ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ. ನಾಗರಬಾವಿ ಸರ್ಕಲ್ ಇಂದ ಒಂದು 50 ಮೀಟರ್ ಡಿಸ್ಟೆನ್ಸ್. ಅಲ್ಲಿಂದ ನಿಮ್ಗೆ ಆರಾಮಾಗಿ ಬರ್ಕೊಂಬಹುದು. ಇಲ್ಲಾಂದ್ರೆ ನಿಮ್ಗೆ ಒಂದು ಒಳ್ಳೆ ಲೊಕೇಶನ್ ಹೇಳ್ಬೇಕಾ, ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್, ಆ ನರ್ಸಿಂಗ್ ಕಾಲೇಜ್ ಕಾಂಪೌಂಡ್ ಅಲ್ಲೇ ಬರುತ್ತೆ ಎನ್ಎಕ್ಸೋ ಕಾರ್ಸ್ ಅಂತ. ಎನ್ಎಕ್ಸೋ ಕಾರ್ಸ್ಗೆ ಬನ್ನಿ, ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಕೊಡ್ತೀವಿ. ಎಂಜಾಯ್ ಮಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು. ಎಲ್ಲ ಟೈಪ್ ಆಫ್ ಕಾರ್ಸ್ ಸಿಗ್ತವೆ ಸರ್? ಆಲ್ ಟೈಪ್ಸ್ ಆಫ್ ವೆಹಿಕಲ್ಸ್ ಅವೈಲೇಬಲ್ ಅಂಡ್ ಆಲ್ ಬ್ರ್ಯಾಂಡ್ಸ್ ವೆಹಿಕಲ್ಸ್ ಅವೈಲೇಬಲ್ ಸರ್. ನಮ್ಮಲ್ಲಿ 40,000ದಿಂದ 20 ಲಕ್ಷ ತನಕ ವೆಹಿಕಲ್ ಇದೆ ಸರ್. ಹೌದು. ಮಿನಿಮಮ್ ಪ್ರೈಸ್ 40,000. ಯಾ 45 ಅಲ್ಲ ಸರ್, 40,000ದಿಂದ 20 ಲಕ್ಷ ತನಕ ಕೊಡ್ತೀವಿ ಸರ್. ಪೆಟ್ರೋಲ್ ಮತ್ತೆ ಡೀಸೆಲ್ ಎಲ್ಲ? ಪೆಟ್ರೋಲು, ಡೀಸೆಲ್, ಯೆಲ್ಲೋ ಬೋರ್ಡ್ ಬೇಕಾ, ವೈಟ್ ಬೋರ್ಡ್ ಬೇಕಾ, ಗ್ರೀನ್ ಬೋರ್ಡ್ ಬೇಕಾ, ಪೆಟ್ರೋಲ್ ವಿತ್ CNG ಬೇಕಾ, ಪೆಟ್ರೋಲ್ ವಿತ್ LPG ಬೇಕಾ, ಯಾವುದೇ ವೆಹಿಕಲ್ ಬೇಕಾ ಬನ್ನಿ ಸರ್. ಎನ್ಎಕ್ಸೋ ಕಾರ್ಗೆ ಆರಾಮಾಗಿ ತಗೊಂಡು ಹೋಗ್ಬೋದು. ಸೂಪರ್ ಸರ್. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಒಂದೊಂದಿನ? ನಮ್ಗೆ ಎಲ್ಲ ವೆಹಿಕಲ್ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಹಾಗೆ ಇಲ್ಲಿನ ಪ್ರತ್ಯೇಕತೆನೂ ಹೇಳ್ಬಿಡ್ತೀನಿ ಸರ್ ನಿಮ್ಗೆ. ಇಲ್ಲಿ ಯಾವುದೇ ವೆಹಿಕಲ್ಸ್ ನೀವು ತಗೋಬಹುದು ಸರ್. ಇದು ಡೀಲರ್ಸ್ ಹಬ್ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಯಾವುದೇ ಮಿಸಲಿನಿಯಸ್ ಸರ್ವಿಸ್ ಚಾರ್ಜ್, ಆಫೀಸ್ ಚಾರ್ಜ್ ಯಾವುದೇ ಇರಲ್ಲ. ಗ್ರಾಹಕರಿಂದ ಗ್ರಾಹಕರಿಗೆ ನೇರ ಮಾರಾಟ ಸರ್. ಹಾಗಾಗಿ ಇನ್ನೊಂದು ಡೀಲರ್ಸ್ ಹಬ್ ಆಗಿರೋದ್ರಿಂದ ಇಲ್ಲಿ ಡೀಲರ್ಸ್ ಪ್ರೈಸ್ ಅಲ್ಲೇ ಕಸ್ಟಮರ್ಸ್ಗೂ ನಾವು ಕೊಡ್ತೀವಿ ಸರ್. ಹಾಗೆ ಜನರು ವಿಶ್ವಾಸ ಇಟ್ಟು ಬರ್ತಾರೆ, ಬಂದ್ ಜನನೇ ಮತ್ತೊಂದ್ಸಲ ತಗೊಂಡ್ ಹೋಗ್ತಾರೆ. 12 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್. ನೀವು ಯಾವುದೇ ವೆಹಿಕಲ್ ತಗೊಂಡ್ರೆ 1 ಆಗಿಲ್ವಾ 2, 2 ಆಗಿಲ್ವಾ 3, 3 ಆಗಿಲ್ವಾ 4, ನಮ್ಮಲ್ಲ ಫೈನಾನ್ಸಿಯಲ್ ಆರ್ಗನೈಸೇಷನ್ ಇದೆ, ಅದ್ರ ಕಡೆಯಿಂದ ನಾವು ನಿಮ್ಗೆ ಲೋನ್ ಮಾಡ್ತೀವಿ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಥ್ರೂಔಟ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಅವರಿಗೆ ಆರಾಮಾಗಿ ಸಾಲ ಸೌಲಭ್ಯ ಮಾಡ್ಕೊಡೋ ಜವಾಬ್ದಾರಿ ಎನ್ಎಕ್ಸ್ ಸರ್ಕಾರದ ಸರ್. ಹೌದು ಸರ್. ಆಲ್ಟೋ K10 2011 ಥರ್ಡ್ ಓನರ್ ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. 1,40,000 ಕೊಡಿ ಸರ್, ತಗೊಂಡೋಗಿ ಸರ್. ಇದು ಟಾಟಾ ಇಂಡಿಕಾ ಸರ್. ನಾನು ನಿಮ್ಗೆ ಹೇಳ್ತಾ ಇದ್ದೆ 40,000 ಯಾವ್ದು ವೆಹಿಕಲ್ ಇಲ್ವಾ ಅಂತ ಕೇಳ್ತಾ ಇದ್ರಿ. 40,000 ಟಾಟಾ ಇಂಡಿಕಾ ಇದೆ ಸರ್. 2015 40,000 ಸರ್. ಬರೀ 40,000ಕ್ಕೆ ಯೆಲ್ಲೋ ಬೋರ್ಡ್ ಗಾಡಿ ನಿಮ್ದು ಹಾಸ್ಕೊಳ್ಳಿ ಸರ್. ಓನ್ಲಿ 40,000ಗೆ ಬನ್ನಿ ಸರ್. ದುಡಿಮೆ ಮಾಡೋರಿಗೆ ಯಾವ್ದಾದ್ರು ಒಂದು ಓಲಾ, ಊಬರ್ ಯಾವ್ದಾದ್ರು ಮಾಡ್ಕೊಂಡು ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಎನ್ಎಕ್ಸೋ ಕಾರ್ ಆಗ್ಲಿ ಸರ್. ತಗೊಂಡೋಗಿ ದುಡ್ಕೊಂಡ್ ತಿನ್ನೋರು ಆರಾಮಾಗಿ ಒಂದು ಗಾಡಿ ತಗೊಳ್ಳಿ ಸರ್. i10 ಗ್ರ್ಯಾಂಡ್ ಇದು 2014 ಸೆಕೆಂಡ್ ಓನರ್ ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ಪೆಟ್ರೋಲ್ ವೇರಿಯಂಟ್ ಸರ್. ಪ್ರೈಸ್ ಬಂದು ನಿಮ್ಗೆ 3,25,000 ಸರ್. ಇನ್ನೊಂದು ಬ್ರಿಜಾ ಇದೆ ನೋಡಿ ಸರ್. ಮಾರುತಿ ಸುಜುಕಿ ಬ್ರಿಜಾ ಸರ್. ಬ್ರಿಜಾದಲ್ಲಿ ZDI ಡೀಸೆಲ್ ಟಾಪ್ ಅಂಡ್ ಗಾಡಿ ಸರ್. ಗಾಡಿ ಬಾಂಬಾಟ್ ಆಗಿದೆ. ಕಿಲೋಮೀಟರ್ ಶೋರೂಮ್ ರೆಕಾರ್ಡ್ ಇದೆ ಸರ್. 2017 ಸಿಂಗಲ್ ಓನರ್ ಸರ್. 7,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಯಂಗ್ಸ್ಟರ್ಸ್ ಗೆ ಕ್ರೇಜಿ ವೆಹಿಕಲ್ ಸರ್. ಪೋಲೋ ಇದೆ ನಿಮ್ ಕಣ್ಮುಂದೆ. ಪೋಲೋ ಹೈಲೈನ್ ಸರ್. 2015 ಸಿಂಗಲ್ ಓನರ್ ಸರ್. 5,40,000ಕ್ಕೆ ಮಾಡ್ಕೊಡ್ತೀನಿ ಸರ್. ಹಾಗೆ ಹೋಂಡಾ ಜಾಜ್ ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್ ಆಗಿದೆ.
ಒಂದ್ ಲೋ ಬಜೆಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ, ಬನ್ನಿ ಸರ್ NXO ಕಾರ್ಗೆ ಬರೀ 2,25,000 ಸರ್. ಹಾಗೆ ಆಲ್ಟೋ ಇದೆ ನೋಡಿ ಸರ್ ನಿಮ್ ಕಣ್ ಮುಂದೆ, 2 ಆಲ್ಟೋ ಇದೆ. ಬ್ಲೂ ಬೇಕಾ ಆರೆಂಜ್ ಬೇಕಾ, ಬನ್ನಿ ಸರ್ NXO ಕಾರ್ಗೆ. ಬ್ಲೂ ಆಲ್ಟೋ ಇದೆ ಸರ್, 2010 ಸಿಂಗಲ್ ಓನರ್ ಸರ್. 2030 ತನಕ FC ಇದೆ, 1 ವರ್ಷದ ಇನ್ಶೂರೆನ್ಸ್ ಇದೆ. ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, ಬರೀ 2 ಲಕ್ಷ ತಗೊಂಬನ್ನಿ, ಗಾಡಿ ನಿಮ್ದು ಹಾಸ್ಕೊಳ್ಳಿ ಸರ್. ಹಾಗೆ ಇನ್ನೊಂದು ಆಲ್ಟೋ ನೋಡಿ ಸರ್, 2010 ಸೆಕೆಂಡ್ ಓನರ್ ಆಗಿದೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ, 1,90,000 ಸರ್. ಇದು ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್. 2014 ಸಿಂಗಲ್ ಓನರ್ ಸರ್, ಗಾಡಿ ಬೊಂಬಾಟ್ ಆಗಿದೆ, ಶೋರೂಮ್ ರೆಕಾರ್ಡ್ ಇದೆ ಸರ್, ಶೋರೂಮ್ ಟೆಸ್ಟ್ ಅಲ್ಲೇ ಇದೆ ಗಾಡಿ. ಪ್ರೈಸ್ ಬಂದು ನಿಮ್ಗೆ 3,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಕ್ವಿಡ್ ಕ್ಲೈಂಬರ್ ಇದೆ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಯಾರು ಗಾಡಿ ನೋಡ್ತಾ ಇದ್ದೀರಾ, 2017 ಸೆಕೆಂಡ್ ಓನರ್ ಆಗಿದೆ ಸರ್, ಗಾಡಿ ಬೊಂಬಾಟ್ ಆಗಿದೆ. 2,85,000 ಕ್ವಿಡ್ ಕ್ಲೈಂಬರ್ ನಿಮ್ದು ಹಾಸ್ಕೊಳ್ಳಿ ಸರ್. ಹಾಗೆ ETS ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ ಸರ್, ETS ಅಲ್ಲಿ 2012 ಗಾಡಿ ಇದೆ ನೋಡಿ ಸರ್. ETS ಒಳ್ಳೆ ಮೈಲೇಜ್ ಕೊಡೋ ಗಾಡಿ, ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, 4,25,000 ಕೊಡ್ತೀನಿ ಸರ್, ತಗೊಂಡೋಗಿ. ಹಾಗೆ ಈ ನೇಮ್ ಹೆಸರು ಕೇಳಿದ್ರೆ ತುಂಬಾ ಖುಷಿಯಾಗಿ ಎಂಜಾಯ್ ಆಗಿ ಹೋಗ್ಬಿಡ್ತಾರೆ ಸರ್. ಯಾವ ನೇಮ್ ಸರ್? ಸರ್ ಚವರ್ಲೆಟ್ ಎಂಜಾಯ್ ಸರ್. ಎಂಜಾಯ್ ಅಂತ ಹೆಸರು ಕೇಳಿದ್ರೆ ಎಂಜಾಯ್ ಹೋಗ್ಬಿಡ್ತೀರಾ. 7 ಸೀಟರ್ ಗಾಡಿ ಸರ್, ಟಾಪ್ ಅಂಡ್ ಗಾಡಿ ಇದೆ. 2013 ಸಿಂಗಲ್ ಓನರ್, ರೂಫ್ AC ಎಲ್ಲ ಇದೆ, ಡೀಸೆಲ್ ವೇರಿಯಂಟ್ ಸರ್. ಗಾಡಿ 4 ಲ್ಯಾಕಿಂಗ್ ಮಾಡ್ಕೊಡ್ತೀನಿ ಸರ್, ಓನ್ಲಿ 4 ಲ್ಯಾಕಿಗೆ 7 ಸೀಟರ್ ಗಾಡಿ ನಿಮ್ದು ಹಾಸ್ಕೊಳ್ಳಿ ಸರ್. ಸರ್ ನೋಡಿ ಸರ್, ಅಲ್ಲಿ ತಲೆ ಮೇಲೆ ಕೈ ಹಾಕೊಂಡ್ಬಿಟ್ಟಿದ್ದಾರೆ, ಪೆಟ್ರೋಲ್ ಜಾಸ್ತಿ ಇದೆ, ಡೀಸೆಲ್ ಜಾಸ್ತಿ ಇದೆ ಅಂತ. ಇಲ್ಲಿ ನೋಡಿ ಸರ್, ದುಬಾರಿ ಬೆಲೆನ. ಬನ್ನಿ ಸರ್ NXO ಕಾರ್ಗೆ. ಪೆಟ್ರೋಲಿಗೂ ದುಡ್ಡು ಹಾಕೋದ್ ಬೇಡ, ಡೀಸೆಲ್ಗೂ ದುಡ್ಡು ಹಾಕೋದ್ ಬೇಡ. ಎಲೆಕ್ಟ್ರಿಕ್ ಗಾಡಿ ಇದೆ ಸರ್, ಗ್ರೀನ್ ಬೋರ್ಡ್, ಒಂದ್ ಒಳ್ಳೆ ಗಾಡಿ ಇದೆ. 2015 ಸೆಕೆಂಡ್ ಓನರ್ ಆಗಿದೆ, 1,55,000 ಕೊಡ್ತೀನಿ ಸರ್. ಸರ್ ಶೋರೂಮ್ ರೆಕಾರ್ಡ್ ಅಲ್ಲಿ ಇರೋ ಇನೋವಾ ಕ್ರಿಸ್ಟಾ ಗಾಡಿ ಸರ್, 2019 ಸಿಂಗಲ್ ಓನರ್ ಸರ್, ಬರೀ 39,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಶೋರೂಮ್ ರೆಕಾರ್ಡ್ ಇದೆ, ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್, 19,50,000. ಸಾರ್ವಭೌಮ ಅಂತ ಚಾನಲ್ ಹೆಸರು ಹೇಳಿದ್ರೆ 19 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾವ ಸರ್ ಇದು? ಹಸಿರು ಚಿರತೆ ತರ ಇದೆ. ಚಿರತೆನೆ ಸರ್, 2022 ಸೆಕೆಂಡ್ ಓನರ್ ಆಗಿದೆ, 41,000 ಕಿಲೋಮೀಟರ್ ಡ್ರೈವ್ ಆಗಿದೆ. ನಿಯಾನ್ N8 ಬೊಲೆರೋ ಸರ್, ಗಾಡಿ ಬೊಂಬಾಟ್ ಆಗಿದೆ, ಶೋರೂಮ್ ರೆಕಾರ್ಡ್ ಇದೆ ಸರ್. 8,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 8,90,000 ಗಾಡಿ ನಿಮ್ಗೋಸ್ಕರ ಕಾದಿದೆ ಸರ್. ಚಿರತೆ ನಿಮ್ಗೋಸ್ಕರ ಕಾದಿದೆ, ತಗೊಂಡೋಗಿ ಆನಂದಮಯವಾಗಿರಿ ಸರ್. ಯಾವ ಸರ್ ಇದು? ಬ್ಲಾಕ್ ಬ್ಯೂಟಿ, 2010 ಸಿಂಗಲ್ ಓನರ್ ಸರ್, ಗಾಡಿ ಬೊಂಬಾಟ್ ಕಂಡೀಷನ್ ಇದೆ. 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,20,000 ಓನ್ಲಿ ಸರ್. ಪೆಟ್ರೋಲ್ ಅಲ್ಲಿ ಬೇಡವಾ, ಬನ್ನಿ ಸರ್. ಡೀಸೆಲ್ ಅಲ್ಲಿ 2010 4 ಓನರ್ ಆಗಿದೆ ಸರ್, ಬರೀ 1,90,000 ಕೊಡ್ತೀನಿ ಸರ್. ಸರ್ ದಸರಾದಲ್ಲಿ ಆನೆ ಮೇಲೆ ಅಂಬಾರಿ ಹೇಗಿರುತ್ತೋ ಹಾಗೆ NXO ಕಾರಲ್ಲಿ XUV 500 ಇದೆ ಸರ್. ಇದು ನಮ್ಗೊಂದು ಆನೆನೆ. 2016 ಸಿಂಗಲ್ ಓನರ್ ಸರ್, 50,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಒಂದ್ ಒಳ್ಳೆ ಆನೆ ಗಜ ಇದೆ ಸರ್ ನಿಮ್ ಕಣ್ ಮುಂದೆ. W4 ಇದು, 6,50,000 ಫೈನಲ್ ಆಗತ್ತೆ ಸರ್. ಗಾಡಿ ಬೊಂಬಾರ್ಡ್ ಕಂಡೀಷನ್ ಇದೆ ಸರ್, ಶೋರೂಮ್ ರೆಕಾರ್ಡ್ ಇದೆ, ಶೋರೂಮ್ ಹಿಸ್ಟ್ರಿನೂ ಇದೆ, ಶೋರೂಮ್ ಟೆಸ್ಟ್ ಅಲ್ಲೂ ಗಾಡಿ ಇದೆ ಸರ್. ಸರ್ ಎರ್ಟಿಗಾದಲ್ಲಿ ಯಾರು ಗಾಡಿ ನೋಡ್ತಾ ಇದೀರಾ ಸರ್, ಬನ್ನಿ ಸರ್. NXO ಕಾರಲ್ಲಿ ಒಂದು ಎರ್ಟಿಗಾ VDI ಇದೆ, ಮೆರೂನ್ ಕಲರ್ ಇದೆ, ಗಾಡಿ ಬೊಂಬಾಟ್ ಆಗಿದೆ ಸರ್. 2013 ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್ ಅಲ್ಲಿ ಇದೆ ಗಾಡಿ. 1,04,000 ಕಿಲೋಮೀಟರ್ ಡ್ರೈವ್ ಆಗಿದೆ ಸರ್. ಪ್ರೈಸ್ ಬಂದು 5,75,000, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಮಾಡ್ಕೊಡ್ತೀನಿ, 3,10,000 ಕೊಡ್ತೀನಿ ಸರ್, ತಗೊಂಡೋಗಿ. i10 ಮ್ಯಾಗ್ನಾ ಇದೆ ಸರ್ ನಿಮ್ ಕಣ್ ಮುಂದೆ. 2011 ಥರ್ಡ್ ಓನರ್ ಆಗಿದೆ, ಗಾಡಿ 2 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಹಾಗೆ A ಸ್ಟಾರ್ ಬೇಕಾ ಸರ್? A ಸ್ಟಾರ್ ನೋಡಿ ಸರ್, ಬನ್ನಿ ಸರ್, ಝೂಮ್ ಮಾಡ್ಕೊಳ್ಳಿ ಸರ್, ಬನ್ನಿ. 2010 ಸೆಕೆಂಡ್ ಓನರ್ ಮಾರುತಿ ಸುಜುಕಿಯಲ್ಲಿ A ಸ್ಟಾರ್ ಇದೆ. ಪ್ರೈಸ್ ಬಂದು ಬರೀ 1,70,000 ಸರ್. ವ್ಯಾಗನರ್ VXI ಸರ್, 2013 ಥರ್ಡ್ ಓನರ್ ಸರ್, ಗಾಡಿ ಬೊಂಬಾಟ್ ಆಗಿದೆ, ಒಳ್ಳೆ ಕಂಡೀಷನ್ ಇದೆ ಸರ್. ವ್ಯಾಗನರ್ VXI ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು 2,75,000 ಸರ್. ಬರೀ 2 ಲಕ್ಷಕ್ಕೆ ಸರ್ 8 ಸೀಟರ್ ಓಮಿನಿ ಇದೆ ನಿಮ್ ಕಣ್ ಮುಂದೆ. ಗಾಡಿ ಬೊಂಬಾಟ್ ಆಗಿದೆ, ಒಂದ್ ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 8 ಸೀಟರ್ ಓಮಿನಿ. ಯಾರು ಗೂಡ್ಸ್ ವೆಹಿಕಲ್ ಎಲ್ಲ ಇಡ್ಬೇಕು ಅಂದ್ರೆ, ಇಲ್ಲಾಂದ್ರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗ್ತಾ ಇದೆಯಾ, ಇಲ್ಲಾಂದ್ರೆ ಶಾಲೆ ಮಕ್ಕಳಿಗೆ ಒಂದು ಟ್ರಿಪ್ ಹೊಡಿಬೇಕು, ಆತರ ಏನಾದ್ರು ಬಿಸ್ನೆಸ್ ಗೆ ನೋಡ್ತಾ ಇದ್ದೀರಾ, ಬನ್ನಿ ಸರ್. ಓಮಿನಿ ನಿಮ್ಗೋಸ್ಕರ ಕಾಯ್ತಾ ಇದೆ. 2012 ಸಿಂಗಲ್ ಓನರ್ ಸರ್, ಗಾಡಿ ಪ್ರೈಸ್ ಬಂದು 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1 ಲಕ್ಷ ಕೊಡ್ತಾ ಇದೀನಿ ಸರ್. ಮಹೇಂದ್ರ ವೆರಿಟೋ 2016 ಸಿಂಗಲ್ ಓನರ್, ಯೆಲ್ಲೋ ಬೋರ್ಡ್ ಗಾಡಿ ಸರ್. ಸರ್ ಯೆಲ್ಲೋ ಬೋರ್ಡ್ ಗಾಡಿ ಸರ್, ಯಾರು ದುಡ್ಕೊಂಡು ತಿನ್ನೋರಿಗೆ, ಓಲಾ ಊಬರ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ NXO ಕಾರ್ ಆಗ್ಲಿ ಅನ್ನೋ ಒಂದೇ ಒಂದು ಅಭಿಲಾಷೆ ಸರ್.
ಸಿಟಿ ಐಡಿ ಟೆಕ್ 2014 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಒಂದ್ ಒಳ್ಳೆ ಟೆಸ್ಟ್ ಇದೆ ಸರ್. ಗಾಡಿ ಇಂಟೀರಿಯರ್ಸ್ ಮತ್ತೆ ಟೈರ್ ಕಂಡೀಷನ್ಸ್ ಎಲ್ಲ ಸುಪೀರಿಯರ್ ಆಗಿದೆ ಸರ್. ಗಾಡಿ ಬೊಂಬಾಟ್ ಆಗಿದೆ, ಹಾಗೆ ಪ್ರೈಸ್ ಬೊಂಬಾಟ್ ಆಗಿದೆ ಸರ್. 4,75,000ಕ್ಕೆ ತಗೊಂಡೋಗಿ ಸರ್ ಹೋಂಡಾ ಸಿಟಿ ಐಡಿ ಟೆಕ್. 2007 ಸ್ಯಾಂಟ್ರೋ ಗಾಡಿ ಇದೆ ಸರ್ ನಿಮ್ ಕಣ್ಮುಂದೆ. ಸ್ಯಾಂಟ್ರೋ 2007 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಪ್ರೈಸ್ ಬಂದು 1,45,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. i10 ಎರಾ ಇದೆ ಸರ್, 2009 ಸೆಕೆಂಡ್ ಓನರ್ ಆಗಿದೆ ಸರ್. ಪ್ರೈಸ್ ಬಂದು 2 ಲ್ಯಾಕಿಗೆ ರೌಂಡ್ ಫಿಗರ್ ಮಾಡ್ತೀನಿ ಸರ್. ಏನ್ ಸರ್ ಎಲ್ಲೋ ಎರಡೆರಡು ಗಾಡಿಗಳಿದಾವೆ. ಟಾಟಾ ಜೆಸ್ಟ್ ಇದೆ ಸರ್, 2016 ಥರ್ಡ್ ಓನರ್ ಆಗಿದೆ ಸರ್. ಗಾಡಿ ಬೊಂಬಾಟ್ ಆಗಿದೆ, ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದೀನಿ ಸರ್. 2,25,000ಕ್ಕೆ ಟಾಟಾ ಟ್ರಸ್ಟೆಡ್ ಬ್ರ್ಯಾಂಡ್ ಗಾಡಿ ತಗೊಂಡೋಗಿ ಸರ್. ಹಾಗೆ ಇನ್ನೊಂದು ಫೋರ್ಡ್ ಆಸ್ಪೈರ್ ಇದೆ ಸರ್, 2017 ಸಿಂಗಲ್ ಓನರ್ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಸಿಸಿ ಕಂಡೀಷನ್ ಮಾಡ್ಕೊಡ್ತೀನಿ ಸರ್. 2,50,000 ಸರ್. ರೆಡ್ ಬ್ಯೂಟಿ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ, 7 ಸೀಟರ್ ಗಾಡಿ ನೋಡ್ತಾ ಇದ್ದೀರಾ, 5 ಜನ ಕುತ್ಕೊಳ್ಳೋದಲ್ಲ ಸರ್, 7 ಜನ ಕುತ್ಕೊಳ್ಳೋ ಗಾಡಿ ಕೊಡ್ತಾ ಇದೀನಿ ಬರೀ 2 ಲಕ್ಷಕ್ಕೆ. ಮಹೇಂದ್ರ ಕ್ವಾಂಟೋ 2012 ಸೆಕೆಂಡ್ ಓನರ್ ಸರ್. ಇನ್ನೊಂದು ವೈಟ್ ಬ್ಯೂಟಿ ಇದೆ ನೋಡಿ ಸರ್, ಮಾರುತಿ ಸುಜುಕಿಯಲ್ಲಿ ಎರ್ಟಿಗಾ VXi ಪೆಟ್ರೋಲ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ ಸರ್. 2012 ಸೆಕೆಂಡ್ ಓನರ್. ಗಾಡಿ ಬೊಂಬಾಟ್ ಆಗಿದೆ ಸರ್, ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು ನಿಮ್ಗೆ 4,60,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾವ್ದು ಸರ್ ಇದು? ಪುಟಾಣಿ ನ್ಯಾನೋ ಒಂದಲ್ಲ ಸರ್, NX ಕಾರ್ 3 ಪುಟಾಣಿ ನ್ಯಾನೋನ ಸಾಕಿದೆ ಸರ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಮನೆ ಹೊರಗಲ್ಲ, ಮನೆ ಒಳಗೂ ಪಾರ್ಕಿಂಗ್ ಮಾಡ್ಕೋಬಹುದು. ಒಂದು ಒಳ್ಳೆ ಪುಟಾಣಿ ನ್ಯಾನೋ ಸರ್, 2015 ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಯಾರಾದ್ರೂ ಹೊಸದಾಗಿ ಲೇಡೀಸ್ ಡ್ರೈವ್ ಅನ್ನು ಇಲ್ಲಾಂದ್ರೆ ಹೊಸದಾಗಿ ಡ್ರೈವಿಂಗ್ ಕಲಿಯೋರು ಇದ್ರೆ NX ಕಾರಿಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಪುಟಾಣಿ ನ್ಯಾನೋ ತಗೊಂಡೋಗಿ 2015 ಸಿಂಗಲ್ ಓನರ್ 1,70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇಲ್ಲಿ ನೋಡಿ ಸರ್, ನಿಮ್ ಕಣ್ಮುಂದೆ 3 ಡೀಸೆಲ್ ಗಾಡಿಗಳಿದೆ ಸರ್ ಅಂತ ಹೇಳಿದಾಗ ನೀವು ಇಲ್ಲಿ ತೋರಿಸ್ಬೇಕು. ಇಲ್ಲಿ ನೋಡಿ ಸರ್, ನಿಮ್ ಕಣ್ಮುಂದೆ 3 ಡೀಸೆಲ್ ಗಾಡಿಗಳಿದೆ ಸರ್. ಇದರಲ್ಲಿ ಮೊದಲನೇದಾಗಿ ಹೇಳ್ತೀನಿ ನೋಡಿ ಸರ್, ಡೀಸೆಲ್ ಗಾಡಿ 2013 ಸೆಕೆಂಡ್ ಓನರ್ ಸರ್. 4,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಹೋಂಡಾ ಸಿಟಿ ಇದೆ ಸರ್, 2014 ಸಿಂಗಲ್ ಓನರ್ ಹೋಂಡಾ ಸಿಟಿ ಐಡಿ ಟೆಕ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, 4,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಸಿಯಾಜ್ ಇದೆ ನೋಡಿ ಸರ್, ಸಿಯಾಜ್ 2015 ಸಿಂಗಲ್ ಓನರ್ VDI ಪ್ಲಸ್ ಸರ್. 5,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಅಲ್ಲಿ ಡೀಸೆಲ್ ಗಾಡಿ ಇದೆ ನೋಡಿ ಸರ್, ಸ್ವಿಫ್ಟ್ VDI 2010 ಸೆಕೆಂಡ್ ಓನರ್ ಆಗಿದೆ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಪುಟಾಣಿ ನ್ಯಾನೋ ಇದೆ ನೋಡಿ ಸರ್, 2012 60,000ಕ್ಕೆ ಕೊಡ್ತಾ ಇದೀನಿ ಸರ್. ಆ ಪುಟಾಣಿ ನ್ಯಾನೋ ಬಡೂರ್ ಬಾದಾಮ್ ಕಲರ್ ಇರೋದು. ಹಾಗೆ ವೈಟ್ ಕಲರ್ ಯಾರು ನೋಡ್ತಾ ಇದ್ದೀರಾ, ನ್ಯಾನೋ ಟ್ವಿಸ್ಟ್ ಇದೆ ಸರ್, 2015 ಸಿಂಗಲ್ ಓನರ್ 1,30,000 ರೂಪಾಯಿಗೆ ತಗೊಂಡು ಹೋಗ್ಬಿಡಿ ಸರ್. ಹಾಗೆ ವ್ಯಾಗನರ್ VXi ಇದೆ ನೋಡಿ ಸರ್, 2012 ಥರ್ಡ್ ಓನರ್ ಆಗಿದೆ, 2,50,000ಕ್ಕೆ ಗಾಡಿ ನಿಮ್ದಾಕ್ಸ್ಕೊಳ್ಳಿ ಸರ್. ಹಾಗೆ i20 ಇದೆ ನೋಡಿ ಸರ್, i20 ಅಲ್ಲಿ 2010 i20 ಆಕ್ಟಿವ್ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಬರೀ 1,70,000 ಸರ್. ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸರ್, SX4 ZXi ಪೆಟ್ರೋಲ್ ಅಲ್ಲಿ ಟಾಪ್ ಅಂಡ್ ಗಾಡಿ ಸರ್, 2008 ಸೆಕೆಂಡ್ ಓನರ್ ಸರ್. ಪ್ರೈಸ್ ಬಂದು 1,70,000 ಸರ್. ಇನ್ನೊಂದು ಗಾಡಿ ಇದೆ ನೋಡಿ ಸರ್, 2012 ಸೆಕೆಂಡ್ ಓನರ್ ಆಗಿದೆ. ಗಾಡಿ ಒಂದು ಒಳ್ಳೆ ಕಂಡೀಷನ್ ಇದೆ ಸರ್, ಪೆಟ್ರೋಲ್ ವೇರಿಯಂಟ್ ಹೋಂಡಾ ಸಿಟಿ ಐವಿ ಟೆಕ್ 2,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2007 ಬ್ಲಾಕ್ ಬಿಟಿ ಗೆಟ್ಸ್ ಯಾರು ನೋಡ್ತಾ ಇದೀರಾ ಸರ್, 2007 ಥರ್ಡ್ ಓನರ್ ಆಗಿದೆ ಸರ್. ಪ್ರೈಸ್ ಬಂದು ಬರೀ 1,25,000 ಕೊಡ್ತೀನಿ ಸರ್. ಹಾಗೆ ಲೋ ಬಜೆಟ್ ಗಳ ಹಾವಳಿ NX ಕಾರ್ ಸರ್, NX ಕಾರ್ ಅಲ್ಲಿ ಇನ್ನೊಂದು ಗಾಡಿ ಕೊಡ್ತಾ ಇದೀನಿ, ಸ್ಯಾಂಟ್ರೋ ಗಾಡಿ ಸರ್. ಬರೀ 1,35,000 ರೂಪಾಯಿ ಕೊಡ್ತಾ ಇದೀನಿ ಸರ್, 2005 ಮಾಡಲ್ ಇದು. ಇನ್ನೊಂದು ಗಾಡಿ ಕೊಡ್ತಾ ಇದೀನಿ ಸರ್, ಬನ್ನಿ, 2010 ಇಂಡಿಗೋ ಮಾನ್ಸಾ ಡೀಸೆಲ್ ವೇರಿಯಂಟ್. ಪ್ರೈಸ್ ಬಂದು ನಿಮ್ಗೆ 1,50,000 ತಗೊಂಡೋಗಿ ಸರ್. ಹೀಗೆ ಇಂಡಿಗೋ ಮಾನ್ಸಾ 2011 ಇದು ತಗೊಂಡ್ಬಿಡಿ ಸರ್, 1,60,000 ರೂಪಾಯಿಗೆ ವಿತ್ ಫ್ರೆಶ್ FC ಮಾಡ್ಕೊಡ್ತೀವಿ ಸರ್. ಸರ್ ಇದು ಯಾವ್ದು ಬ್ಲೂಬೆರಿ ಅಂತ ಕೇಳ್ತಾ ಇದೀರಾ, ಬ್ಲೂಬೆರಿ ಸರ್ 2014 ಸೆಕೆಂಡ್ ಓನರ್ ಹೋಂಡಾ ಆಕ್ಸೆಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ ಬಂದು 3,75,000 ಅಷ್ಟೇ ಸರ್. ಆಪಲ್ ಶೇಪ್ ಅಲ್ಲಿ ಮೊಬೈಲ್ ಇದೆ, ಆಪಲ್ ಶೇಪ್ ಕಾರ್ ಇಲ್ವಾ ಅಂತ ಕೇಳ್ತಾ ಇದ್ದೀರಾ ಸರ್, ಆಪಲ್ ಶೇಪ್ ಕಾರ್ ಕೊಡ್ತೀವಿ ಸರ್. ತಗೊಂಡೋಗಿ ಸ್ವಿಫ್ಟ್ ಆರಾಮಾಗಿ ತಗೊಂಡೋಗಿ ಸರ್. ಸ್ವಿಫ್ಟ್ ಡಿಸೈರ್ ಇದೆ ನಿಮ್ ಕಣ್ ಮುಂದೆ, 2020 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್, 6,25,000ಕ್ಕೆ ಎಂಜಾಯ್ ಮಾಡಿ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ZXi ಯಾರು ನೋಡ್ತಾ ಇದೀರಾ ಸರ್, 2012 ಥರ್ಡ್ ಓನರ್ ಆಗಿದೆ, 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ, ಎಂಜಾಯ್ ಮಾಡಿ ಸರ್. 2008 i10 ಯಾರು ನೋಡ್ತಾ ಇದೀರಾ ಸರ್, 1,85,000 ರೂಪಾಯಿಗೆ ಯಾರು ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್.
ಬೆಂಗಳೂರಲ್ಲಿ ಯಾರು ಕೊಡಲ್ಲ, ನಾವು ಕೊಡ್ತಾ ಇದೀವಿ ಸರ್. 1,85,000 ರೂಪಾಯಿಗೆ ತಗೊಂಡೋಗಿ ಎಂಜಾಯ್ ಮಾಡಿ ಸರ್. ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್, ಡಿಸೈರ್ ZXi 2013 ಸಿಂಗಲ್ ಓನರ್ ಸರ್, 4,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಸರ್, ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಗಾಡಿ ಲೋನ್ ಅಲ್ಲಿ ಬೇಕು ಅಂತ ನೋಡ್ತಾ ಇದ್ದೀರಾ ಸರ್, 2018 ಸಿಂಗಲ್ ಓನರ್ ರೌಂಡ್ ಫಿಗರ್ 2 ಲ್ಯಾಕಿಂಗ್ ಮಾಡ್ಕೊಡ್ತೀನಿ ಸರ್. ಎಂಜಾಯ್ ಮಾಡಿ ಸರ್. ಸರ್ ಇನ್ನೊಂದು ಸ್ಯಾಂಟ್ರೋ ವೆಹಿಕಲ್ ಇದೆ ನೋಡಿ ಸರ್, 2030 ತನಕ FC ಇದೆ ಸರ್. ಪ್ರೈಸ್ ಬಂದು 2 ಲಕ್ಷ, 2010 ಸಿಂಗಲ್ ಓನರ್, ಕಿಲೋಮೀಟರ್ ಡ್ರೈವ್ ಆಗಿದ್ದು ತುಂಬಾ ಕಮ್ಮಿ ಇದೆ ನೋಡಿ ಸರ್. ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರು ಟೈಟಾನಿಯಂ ವೆಹಿಕಲ್ ಫೋರ್ಡ್ ಫಿಗೋದಲ್ಲಿ ನೋಡ್ತಾ ಇದ್ದೀರಾ, 2010 ಸೆಕೆಂಡ್ ಓನರ್ ಸ್ನೇಹಿತರೆ, ಯಾರು ಕೊಡಲ್ಲ ಈ ಪ್ರೈಸ್ ಅಲ್ಲಿ, ನಾವು ಕೊಡ್ತಾ ಇದೀವಿ. 1,40,000 ಕೊಡ್ತೀವಿ ಸರ್. ಟೈಟಾನಿಯಂ 2010 ಸೆಕೆಂಡ್ ಓನರ್ ಫೋರ್ಡ್ ಫಿಗೋ ವೆಹಿಕಲ್ ಸರ್. ಸೆಲೆರಿಯೋ ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್, ತುಂಬಾ ಚೆನ್ನಾಗಿದೆ. ZXi ವೆಹಿಕಲ್ ಸರ್, ಸೆಲೆರಿಯೋದಲ್ಲಿ 2018 ಸಿಂಗಲ್ ಓನರ್, 80,000 ಕಿಲೋಮೀಟರ್ ಡ್ರೈವ್ ಆಗಿದೆ. ಗಾಡಿ ಒಂದು ಒಳ್ಳೆ ಕಂಡೀಷನ್ ಇದೆ ಸ್ನೇಹಿತರೆ. ಪ್ರೈಸ್ ಬಂದು ಬರೀ 4 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸರ್, ಬೇಜ್ ಕಲರ್ ಅಲ್ಲಿ ಆಲ್ಟೋ ಯಾರು ನೋಡ್ತಾ ಇದ್ದೀರಾ, ಒಂದು ಒಳ್ಳೆ ಗಾಡಿ ಇದೆ ಸರ್. 2010 ಸೆಕೆಂಡ್ ಓನರ್ ಆಗಿದೆ. ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ ಸರ್. ಬರೀ 1,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಏನ್ ಸರ್ ಇದು ರೆಡ್ ಬ್ಯೂಟಿ? ರೆಡ್ ಬ್ಯೂಟಿ ಸರ್, ರೆಡ್ ಪರಿನೂ ಹೌದು ಸರ್. 2017 ಸಿಂಗಲ್ ಓನರ್ ಸರ್. ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 2,70,000ಕ್ಕೆ ಆಲ್ಟೋ 800 ನಿಮ್ ಕಣ್ ಮುಂದೆ ಸಿಂಗಲ್ ಓನರ್ ಸರ್. ಸರ್ ಒಳಗ್ ಕುತ್ಕೊಂಡವ್ರು ಯಾರು ಅಂತ ತಿಳ್ಕೊಂಡಿದ್ದೀರಾ ಸರ್? ಟಿಪ್ಟೂರ್ ಇಂದ ಡೀಲರ್ ಹೋಂಡಾ ಆಕ್ಸೆಂಟ್ ಗಾಡಿನೇ ಬೇಕು ಅಂತ ಬಂದಿದ್ದಾರೆ ಸರ್. ದೂರ ಏನ್ ಮಾಡ್ತೀರಿ ಸರ್, ಝೂಮ್ ಮಾಡಿ ಸರ್, ಅವ್ರ ಹತ್ರದಿಂದ ನೋಡಿ ಸರ್, ಮುಖ ನೋಡಿ ಸರ್. ನಮ್ಗೋಸ್ಕರ ಬಂದಿದ್ದಾರೆ, ಆಕ್ಸೆಂಟ್ ಗಾಡಿನೇ ಬೇಕು ಅಂತ ಬಂದಿದ್ದಾರೆ. 2014 ಸಿಂಗಲ್ ಓನರ್ ಸರ್, 3,85,000. ನಾನು 3,90,000 ಕೊಡ್ತೀನಿ ಸರ್. ಇದೇ ಗಾಡಿ ನಮ್ಗೆ ಕೊಡಿ ಅಂತ ದೂರದಿಂದ ಬಂದಿದ್ದಾರೆ ನೋಡಿ ಸರ್. ಡಾರ್ಕ್ ಪರ್ಪಲ್ ಅಲ್ಲಿ ಫೋರ್ಡ್ ಫಿಯೆಸ್ಟಾ ಗಾಡಿ ಇದೆ ಸ್ನೇಹಿತರೆ. ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀನಿ. ಬರೀ 2 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡಿ ಕೊಡ್ತಾ ಇದೀನಿ. ಫೋರ್ಡ್ ಫಿಯೆಸ್ಟಾ ನಿಮ್ ಕಣ್ ಮುಂದೆ. ಇಂಟೀರಿಯರ್ಸ್ ನೋಡಿ ಸರ್, ಬನ್ನಿ ಸರ್, ಕ್ಯಾಮ್ರಾ ತಗೊಂಡು ಹತ್ರ ಬನ್ನಿ ಸರ್, ನೋಡಿ ಸರ್ ಇಂಟೀರಿಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. LED ಸ್ಕ್ರೀನ್ ಇದೆ. ಗಾಡಿ ಬೊಂಬಾಟ್ ಆಗಿ ಇಟ್ಕೊಂಡಿದ್ದಾರೆ. ಹೆಸರು ಸಹ ಓಂ ಶಕ್ತಿ ಹೇಗೆ ಇಟ್ಕೊಂಡಿದ್ದಾರೆ, ಹಾಗೆ ಇಂಟೀರಿಯರ್ ಓಂ ಶಕ್ತಿ ತರನೇ ಇದೆ ಸರ್. ಸರ್ ಬೀಟ್ ಗಾಡಿನೇ ಕೊಡ್ತೀನಿ ಸರ್. ಚವರ್ಲೆಟ್ ಬೀಟ್ ಇದೆ, ತಗೊಂಡೋಗಿ ಸರ್. ಲೋ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ. ಬರೀ 1,35,000 ರೂಪಾಯಿಗೆ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ತಗೊಂಡೋಗಿ ಸರ್. 2011 ಸಿಂಗಲ್ ಓನರ್ ಲೋ ಬಜೆಟ್ ಗಾಡಿ ಸರ್, ಬೊಂಬಾಟ್ ಆಗಿ ತಗೊಂಡೋಗಿ ಸರ್. ಹೇಳ್ದೆ ನೋಡಿ ಸರ್, ಮತ್ತು ಪದೇ ಪದೇ ಯಾಕೆ ಕೇಳ್ತೀರಿ ಸರ್? ಎಲ್ಲ ಬ್ರ್ಯಾಂಡ್ ವೆಹಿಕಲ್ ಸಿಗೋದು NXO ಕಾರ್ ನಲ್ಲಿ ಮಾತ್ರ ಸರ್. ಇಲ್ಲಿ ನೋಡಿ ಸರ್, ರೆಡ್ ಪರಿ ಇದೆ, i10 ಸರ್. i10 ಅಲ್ಲಿ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2009 ಸೆಕೆಂಡ್ ಓನರ್, i10 ಸ್ಪೋರ್ಟ್ಸ್ ಸರ್. ಗಾಡಿ ಒಂದು ಒಳ್ಳೆ ಬೊಂಬಾಟ್ ಪ್ರೈಸ್ ಕೊಡ್ತಾ ಇದೀನಿ ಸರ್. 2,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಚವರ್ಲೆಟ್ ಅಲ್ಲಿ ಕ್ರೂಸ್ LT ಸರ್, ಬೆಂಜಲ್ ಕೂತಕ್ಕಾಗತ್ತೆ ಸರ್. ಬನ್ನಿ ಸರ್, ಒಂದ್ ರೌಂಡ್ ಹೋಗಿ ಬನ್ನಿ. ಚವರ್ಲೆಟ್ ಕ್ರೂಸ್ LT 2009 ಸೆಕೆಂಡ್ ಓನರ್, 3,25,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಸ್ವಿಫ್ಟ್ ಅಲ್ಲಿ ಯಾರು ಒಂದು ಒಳ್ಳೆ ಗಾಡಿ ನೋಡ್ತಾ ಇದೀರಾ ಸರ್? ಸ್ವಿಫ್ಟ್ ಅಲ್ಲಿ VDI ಗಾಡಿ ಇದೆ, 2014 ಸೆಕೆಂಡ್ ಓನರ್ ಸರ್, 4,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಶೋರೂಮ್ ರೆಕಾರ್ಡ್ ಅಲ್ಲೂ ಇದೆ, ಶೋರೂಮ್ ಟೆಸ್ಟ್ ಅಲ್ಲೂ ಇದೆ, ಶೋರೂಮ್ ಅಲ್ಲೇ ಇದ್ದಂಗಿದೆ ಸರ್. ಸರ್ ಸೆಲೆರಿಯೋದಲ್ಲಿ ಮ್ಯಾನುವಲ್ ನೋಡ್ತೀರಾ, ಆಟೋಮೆಟಿಕ್ ನೋಡ್ತೀರಾ ಸರ್? ಆಟೋಮೆಟಿಕ್ ಅಲ್ಲಿ ಇದೆ ನೋಡಿ ಸರ್. 2014 ಸಿಂಗಲ್ ಓನರ್ ಸರ್, 3,40,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2014 ಸಿಂಗಲ್ ಓನರ್. ಹೊಸದಾಗಿ ಯಾರು ಡ್ರೈವಿಂಗ್ ಕಲಿಯೋರು, ಇಲ್ಲಾಂದ್ರೆ ಲೇಡೀಸ್ ಡ್ರೈವರ್ ಯಾರು ಇದ್ದೀರಾ, ಬನ್ನಿ ಸರ್. NXO ಕಾರ್ ಅಲ್ಲಿ ಭರ್ಜರಿ ಒಂದು ಸೆಲೆರಿಯೋ ಗಾಡಿ ಇದೆ, ತಗೊಂಡೋಗಿ. ಹಾಗೆ ಇನ್ನೊಂದು ಗಾಡಿ ಇದೆ ನೋಡಿ ಸರ್, ಸೆಲೆರಿಯೋದಲ್ಲಿ 2018-19 ಸಿಂಗಲ್ ಓನರ್. ಪ್ರೈಸ್ ಬಂದು ನಿಮ್ಗೆ 3,95,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆಕ್ಸೆಂಟ್ ಅಲ್ಲಿ ಇನ್ನೊಂದು ಗಾಡಿ ಇದೆ ನೋಡಿ ಸರ್, SX ಗಾಡಿ ಸರ್. ಇದು ಆಕ್ಸೆಂಟ್ ಅಲ್ಲಿ 2020 ಸಿಂಗಲ್ ಓನರ್ ಸರ್. ಪ್ರೈಸ್ ಬಂದು 5 ಲಕ್ಷ ಸರ್, 495ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ವೇರಿಯಂಟ್.